ಪೋಷಕರ ಧ್ವನಿ ರಾಜ್ಯ ಸರ್ಕಾರಕ್ಕೆ ಕೇಳಿಸಿದೆ. ರಾಜ್ಯ ಸರ್ಕಾರ ಒಂದು ಸರ್ಕ್ಯುಲರ್ ಹೊರಡಿಸಿತ್ತು. ಪ್ರೀ ಪ್ರೈಮರಿಯಲ್ಲಿ 1ನೇ ತರಗತಿಯಿಂದ 4ನೇ ತರಗತಿ, 5ನೇ ತರಗತಿಯಿಂದ 7ನೇ ತರಗತಿ ಮತ್ತು 8, 9, 10ನೇ ತರಗತಿಗಳನ್ನು ಆರಂಭಿಸುವುದಕ್ಕೆ ಜುಲೈ ತಿಂಗಳ ಒಂದಷ್ಟು ಡೇಟ್ಗಳನ್ನು ಕೊಟ್ಟು ಈ ದಿನಾಂಕಗಳಂದು ಶಾಲೆಗಳನ್ನು ಆರಂಭಿಸಲು ಉದ್ದೇಶಿಸಲಾಗಿದೆ. ಇದರ ಬಗ್ಗೆ ಪೋಷಕರು ಅಭಿಪ್ರಾಯ ತಿಳಿಸಿ ಅಂತ ಒಕ್ಕೋರಲ ಧ್ವನಿ ಕೇಳಿ ಬಂತು. ರಾಜ್ಯದ ಮೂಲೆಗಳಿಂದ ಶುರು ಮಾಡಬೇಡಿ ಶಾಲೆಗಳನ್ನು. ನೀವೇನಾದರೂ ಹಠಕ್ಕೆ ಬಿದ್ದು ಶಾಲೆ ಶುರು ಮಾಡಿದ್ದೇ ಆದರೆ ನಾವು ನಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸೋದಿಲ್ಲ. ಅಂತೂ ಇಂತೂ ಈ ಧ್ವನಿ ಸರ್ಕಾರಕ್ಕೆ ಕೇಳಿಸಿದೆ. ಶಾಲೆ ಶುರು ಆಗೋದಿಲ್ಲ ಅಂತ ಶಿಕ್ಷಣ ಸಚಿವರು ಹೇಳಿದ್ದಾರೆ. ಜುಲೈನಿಂದ ಶಾಲೆ ಆರಂಭಿಸೋದಿಲ್ಲ ಅಂತ ಪೋಷಕರಿಂದ ಭಾರೀ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಜುಲೈನಿಂದ ಶಾಲೆ ಆರಂಭಿಸೋದಿಲ್ಲ ಅಂತ ಸ್ವತಃ ಶಿಕ್ಷಣ ಸಚಿವರು ಹೇಳಿದ್ದಾರೆ. ಈಗ ಬರ್ತಾ ಇರುವ ಪ್ರಶ್ನೆ, ಮಕ್ಕಳ ಪ್ರಾಣದ ಜೊತೆ ಚೆಲ್ಲಾಟ ಆಡುವ ಈ ಯೋಚನೆಯಾದರೂ ಬಂದಿದ್ಯಾಕೆ? ಖಾಸಗಿ ಶಿಕ್ಷಣ ಸಂಸ್ಥೆಗಳ ಲಾಬಿ ಇದೆ ಅನ್ನುವ ಮಾತಿದೆ. ಆ ಲಾಬಿ ಕೆಲಸ ಮಾಡ್ತಾ ಇದೆಯಾ? ಸರ್ಕಾರದ ಮೇಲೆ ಒತ್ತಡ ತರ್ತಾ ಇದೆಯಾ? ಮಕ್ಕಳ ಆರೋಗ್ಯಕ್ಕಿಂತಲೂ ಅವರು ಶಾಲೆಗೆ ಹೋಗೋದು ಮುಖ್ಯ ಆಗ್ಬಿಡ್ತಾ? ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದಾದ್ಯಂತ ಹುಟ್ಟಿಕೊಂಡ ಅತಿ ದೊಡ್ಡ ಡಿಬೇಟ್ ವಿಷಯ, ಕೊರೋನಾ ಸಂಕಷ್ಟದ ಸಮಯದಲ್ಲಿ ಶಾಲೆಗಳನ್ನು ಆರಂಭಿಸಬೇಕಾ? ಆರಂಭಿಸೋದ್ರಾದ್ರೆ ಯಾವಾಗ ಆರಂಭಿಸಬೇಕು? ಜನಾಭಿಪ್ರಾಯ ಏನು ಅನ್ನೋದು ಸರ್ಕಾರಕ್ಕೆ ಅರ್ಥ ಆಗಿದೆ. ಕನ್ನಡ ನ್ಯೂಸ್ ಚಾನೆಲ್ಗಳ ಪೈಕಿ ಇದೊಂದು ಕಾಸ್ ಅನ್ನ ಮೊಟ್ಟ ಮೊದಲು ಎತ್ತಿಕೊಂಡು ರಾಜ್ಯ ಸರ್ಕಾರದ ಗಮನ ಸೆಳೆದದ್ದು ಸುವರ್ಣ ನ್ಯೂಸ್ ಅನ್ನುವ ಹೆಮ್ಮೆ ಇದೆ ನಮಗೆ. ಇವತ್ತೇನು ಮಾತಾಡಿದ್ದಾರೆ ನೋಡಿ ಶಿಕ್ಷಣ ಸಚಿವರು. ಮೊದಲು ಒಂದು ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ ನಾನು. ಶಿಕ್ಷಣ ಇಲಾಖೆ ಯಾವ ಶಾಲೆನೂ ಕೂಡ, ಯಾವ ತರಗತಿನೂ ಕೂಡ ತರಾತುರಿಯಾಗಿ ಪ್ರಾರಂಭ ಮಾಡಬೇಕು ಅನ್ನೋ ಒಂದು ನಿರ್ಧಾರ ಮಾಡಿಲ್ಲ, ಮತ್ತೆ ತರಾತುರಿಯಾಗಿ ಮಾಡೋದು ಕೂಡ ಇಲ್ಲ. ಶಿಕ್ಷಣ ಇಲಾಖೆ ತರಾತುರಿಯಲ್ಲಿ ಯಾವುದೇ ಶಾಲೆಯನ್ನ, ತರಗತಿಯನ್ನ ಪ್ರಾರಂಭ ಮಾಡೋದಿಲ್ಲ. ಇನ್ನೊಂದು ನಿನ್ನೆಯಿಂದ ಓಡ್ತು, ಖಾಸಗಿ ಲಾಬಿಗೆ ಶರಣಾಯಿತು ಶಿಕ್ಷಣ ಇಲಾಖೆ ಅಂತ. ನಾನು ಬಹಳ ಧೈರ್ಯದಿಂದ ವಿಶ್ವಾಸ ಹೇಳ್ತೀನಿ, ಯಾವ ಲಾಬಿಗೂ ಕೂಡ ಶರಣ ಆಗಿಲ್ಲ. ಬಟ್ ಮುಂದೆ ಯಾವತ್ತೋ ಒಂದು ಮಾಡಬೇಕಂತ ಅಭಿಪ್ರಾಯವನ್ನ, ಶಾಲೆ ಯಾವತ್ತು ಪ್ರಾರಂಭ ಮಾಡಬೇಕು ಅನ್ನೋಕ್ಕೋಸ್ಕರ ಅಭಿಪ್ರಾಯವನ್ನ ನಾವು ಸಂಗ್ರಹ ಮಾಡ್ತೇವೆ. ಅದು ಬಿಟ್ಟು ಬೇರೆ ಏನೂ ಮಾಡಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ನಾವು ಮಕ್ಕಳ ಸುರಕ್ಷತೆ ಜೊತೆಗೆ ಮಕ್ಕಳ ಕಲಿಕೆ, ಮಕ್ಕಳ ಭವಿಷ್ಯ, ಇದೆಲ್ಲನೂ ಕೂಡ ಹೆಚ್ಚು ಗಮನ ಇಟ್ಟು ಅದ್ಯಾವುದಕ್ಕೂ ಕೂಡ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಮುಂದೆ ಹೆಜ್ಜೆ ಇಡ್ತೀವಿ. ಸುವರ್ಣ ನ್ಯೂಸ್ ನಿನ್ನೆಯಿಂದಲೂ ಒಂದು ಜನಾಭಿಪ್ರಾಯ ಸಂಗ್ರಹವನ್ನ ಮಾಡ್ತಾ ಇತ್ತು, ಈಗಲೂ ನಡೀತಾ ಇದೆ. ಕೊರೋನಾ ಭೀತಿಯ ಮಧ್ಯೆ ಶಾಲೆಗಳನ್ನ ತೆರೆಯುವ ನಿರ್ಧಾರ ಸರಿನಾ ಅನ್ನುವ ಪ್ರಶ್ನೆ ಕೇಳಿದ್ವಿ. ತಪ್ಪು ಅಂತ 88% ಜನ ಹೇಳ್ತಾರೆ. 88%, 188 ಜನ ಇಲ್ಲ, ತಪ್ಪು ನಿರ್ಧಾರ ಇದು ಅಂತ ಹೇಳ್ತಾರೆ. ಸರಿಯಾದ ನಿರ್ಧಾರ ಅಂತ ಹೇಳೋರು 12%. ಕೊರೋನಾ ಭೀತಿಯ ಮಧ್ಯೆ ಶಾಲೆಗಳನ್ನು ತೆರೆಯುವ ನಿರ್ಧಾರ ಸರಿನಾ ಅಂತ. ಇನ್ನೊಂದು ಪ್ರಶ್ನೆ ಕೇಳಿದ್ವಿ, ಶಾಲೆಗಳು ಒಂದು ವೇಳೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡ್ರೆ, ಸ್ಯಾನಿಟೈಸ್ ಮಾಡೋದಾಗಿರಬಹುದು, ಹ್ಯಾಂಡ್ ಸ್ಯಾನಿಟೈಸರ್ಗಳನ್ನು ಇಡೋದಾಗಿರಬಹುದು,
ಸ್ಪ್ಲಿಟ್ ಮಾಡಿ ಕ್ಲಾಸ್ ನಡೆಸೋದಾಗಿರಬಹುದು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಶಾಲೆಯಲ್ಲಿ ಸ್ಟ್ರಿಕ್ಟ್ ಆಗಿ ಮೇಂಟೈನ್ ಮಾಡೋದಾಗಿರಬಹುದು. ಈ ಎಲ್ಲ ರೀತಿಯ ಅಗತ್ಯ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡ್ರೆ ನಿಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸ್ತೀರಾ ಅಂತ ಕೇಳಿದ್ವಿ. 80% ಜನ ಇಲ್ಲ ಅಂತ, ಏನು ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡ್ರೂ ನಾವು ಕಳಿಸೋದಿಲ್ಲ ಅಂತ ಹೇಳಿದವರು 80% ಜನ. ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡ್ರೆ ಕಳಿಸ್ತೀವಿ ಅಂತ ಹೇಳಿದವರು 20% ಜನ. ಶಿಕ್ಷಣ ಸಚಿವರು ಈಗಷ್ಟೇ ಹೇಳ್ತಾ ಇದ್ರು, ಖಾಸಗಿ ಶಾಲೆಗಳ ಲಾಬಿಗೆ ಸರ್ಕಾರ ಮಣಿತಾ ಅಂತ. ಮಣಿಯುವ ಪ್ರಶ್ನೆನೇ ಇಲ್ಲ ಅಂತ ಹೇಳಿದ್ರು. ಆದರೆ ಜನಾಭಿಪ್ರಾಯದಲ್ಲಿ ಶಾಲೆಗಳನ್ನು ತೆರೆಯೋ ನಿರ್ಧಾರದ ಹಿಂದೆ ಖಾಸಗಿ ಶಾಲೆಗಳ ಲಾಬಿ ಇದೆಯಾ ಅನ್ನುವ ಪ್ರಶ್ನೆ ಕೇಳಿದಾಗ 100ಕ್ಕೆ 78 ಜನರಿಗೆ ಅನ್ಸುತ್ತೆ ಹೌದು, 78% ಜನರಿಗೆ ಅನ್ಸುತ್ತೆ ಹೌದು ಅಂತ, 22% ಜನ ಇಲ್ಲ ಅಂತ. ಈ ಸಂಕಷ್ಟದ ಸಮಯದಲ್ಲಿ ಶಾಲೆಗಳನ್ನು ಓಪನ್ ಮಾಡುವ ಯೋಚನೆ ಆದರೂ ಯಾಕೆ ಬಂತು? ಹೋಟೆಲ್ ಓಪನ್ ಮಾಡೋದಕ್ಕೂ, ಬಾರ್ ಅಂಡ್ ರೆಸ್ಟೋರೆಂಟ್ ಓಪನ್ ಮಾಡೋದಕ್ಕೂ, ಕಟಿಂಗ್ ಸಲೂನ್ ಓಪನ್ ಮಾಡೋದಕ್ಕೂ, ಮಾಲ್ಗಳನ್ನು ಓಪನ್ ಮಾಡೋದಕ್ಕೂ, ಸಿನಿಮಾ ಥಿಯೇಟರ್ಗಳನ್ನು ಓಪನ್ ಮಾಡೋದಕ್ಕೂ, ಶಾಲೆಗಳನ್ನು ಓಪನ್ ಮಾಡೋದಕ್ಕೂ ಏನೂ ವ್ಯತ್ಯಾಸ ಇಲ್ವಾ? ನಮ್ಮ ಪ್ರಯಾರಿಟಿಗಳ ಬದಲಾಗಿವೆಯಾ? ನಿನ್ನೆ ಬೆಳಗ್ಗೆ ನೇರ ಪ್ರಸಾರದಲ್ಲಿ ನನಗೆ ಆಘಾತ ಆಗಿದ್ದು, ಹೌದು ಸ್ವಾಮಿ, ನಾವು ಶಾಲೆಗೆ ಬಂಡವಾಳ ಹಾಕಿರ್ತೀವಿ, ಕೋಟ್ಯಾಂತರ ಖರ್ಚು ಮಾಡಿ ಬಿಲ್ಡಿಂಗ್ ಕಟ್ಸಿರ್ತೀವಿ, ಟೀಚರ್ಸಿಗೆ ಸಂಬಳ ಕೊಡ್ತಾ ಇರ್ತೀವಿ, ವಾಹನಗಳನ್ನು ಇಟ್ಕೊಂಡಿದ್ದೀವಿ ಪಿಕಪ್ ಮತ್ತು ಡ್ರಾಪ್ಗೆ. ಹೀಗಿರುವಾಗ ನಮ್ಮ ಕಥೆ ಏನು? ಸರ್ಕಾರ ನಮ್ಮ ಹತ್ರ ಕರೆಂಟ್ ಬಿಲ್ ಕಟ್ಟಿಸಿಕೊಳ್ತಾ ಇದೆ, ಟ್ಯಾಕ್ಸ್ ಕಟ್ಟಿಸಿಕೊಳ್ತಾ ಇದೆ, ನಮ್ಮ ಕಥೆ ಏನು? ಅದಕ್ಕೆ ಶಾಲೆ ಓಪನ್ ಮಾಡಬೇಕು ಅನ್ನುವ ಮಾತು ಕೇಳಿ ಬಂತು. ಆಶ್ಚರ್ಯ ಮತ್ತು ಆಘಾತ ಆಗಿದ್ದು ಆ ಕಾರಣಕ್ಕೆ. ಇನ್ನೊಂದು ಪ್ರಶ್ನೆ ಕೂಡ ಇತ್ತು, ಜುಲೈನಲ್ಲಿ ಶಾಲೆಗಳ ತೆರೆದ್ರೆ ನೀವು ನಿಮ್ಮ ಮಕ್ಕಳನ್ನು ಕಳಿಸ್ತೀರಾ ಅಂತ. ಜುಲೈ ಅಂತ ಪರ್ಟಿಕ್ಯುಲರ್ ಆಗಿ ಕೇಳಿದ್ವಿ. 83% ಜನ ಹೇಳ್ತಾರೆ ಇಲ್ಲ ಕಳಿಸೋದಿಲ್ಲ, 17% ಜನ ಹೇಳ್ತಾರೆ ಕಳಿಸ್ತೀವಿ. ಇಬ್ಬರು ಗಣ್ಯ ಅತಿಥಿಗಳು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ, ಇನ್ನಿಬ್ಬರು ಕೆಲವೇ ಕ್ಷಣಗಳಲ್ಲಿ ಜಾಯಿನ್ ಆಗ್ತಾರೆ. ಮೊಟ್ಟ ಮೊದಲಿಗೆ ಚಿದಾನಂದ್ ಪೋಷಕರ ಸಂಘದಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ತಮಗೆ ಸುಪ್ರೀತ್ ಖಾಸಗಿ ಶಾಲೆಗಳ ಒಕ್ಕೂಟದಿಂದ ಸರ್ ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ. ಚಿದಾನಂದ್ ಅವ್ರನ್ನ ಕೇಳ್ತಾ ಇದ್ದೀನಿ. ಚಿದಾನಂದ್ ಅವರೇ, ಲಾಕ್ಡೌನ್ ಕಾರಣಕ್ಕಾಗಿ ಎಲ್ಲಾ ರೀತಿಯ ವ್ಯವಹಾರಗಳು ಕ್ಲೋಸ್ ಆದಂತಹ ಸನ್ನಿವೇಶ, ಎಸೆನ್ಷಿಯಲ್ ಸರ್ವಿಸ್ ಬಿಟ್ಟು ಉಳಿದೆಲ್ಲ ಹೆಚ್ಚು ಕಡಿಮೆ ಕ್ಲೋಸ್ ಆಗಿದೆ. ಹೀಗಿರುವಾಗ ಬೇರೆ ಬಿಸ್ನೆಸ್ಗಳನ್ನು ಶುರು ಮಾಡೋದಕ್ಕೂ ಶಾಲೆ ಶುರು ಮಾಡೋದಕ್ಕೂ ವ್ಯತ್ಯಾಸನೇ ಇಲ್ಲ ಅನ್ನಿಸ್ತಾ ಇದೆ ನನಗೆ. ನೀವು ಹೇಳ್ತಾ ಇರೋದು ಕರೆಕ್ಟು. ಯಾಕಂದರೆ ಬೇರೆ ಬಿಸ್ನೆಸ್ ಏನಂತ ಹೇಳ್ತಾ ಇದ್ದೀರಾ, ಇವತ್ತು ಶಾಲೆ ಸಹ ಬಿಸ್ನೆಸ್ಸೇ. ಶಾಲೆನ ಬಿಸ್ನೆಸ್ಗೆ ತೊಗೊಂಬಂದಾಗಿ ಬಹಳ ವರ್ಷಗಳಾಗ್ಬಿಟ್ಟಿದೆ. ಸುಮ್ಮನೆ ಹೇಳೋದಷ್ಟೇ, ನಾವು ಒಂದು ಸೇವಾ ಮನೋಭಾವದಿಂದ ಬಂದಿದ್ದೀವಿ, ನಾವು ಯಾವುದೇ ಕಾರಣಕ್ಕೂ ಸೇವೆ ಮಾಡ್ತಾ ಇದ್ದೀವಿ, ಇಲ್ಲಿ ದುಡ್ಡು ಮಾಡ್ತಾ ಇಲ್ಲ ಅಂತ. ಇದು ನಡೀತಾ ಇರೋದೇ ಬಿಸ್ನೆಸ್. ಅದನ್ನು ಇವತ್ತು ಈ ಎಲ್ಲ ಸರ್ಕಾರಿ ಅಧಿಕಾರಿಗಳು ಮತ್ತು ರಾಜಕೀಯ ಕೃಪಾಪೋಷಿತದಿಂದ ಇವತ್ತು ಈ ಮಟ್ಟಕ್ಕೆ ನಡೀತಾ ಇದೆ. ಬೆಳಗ್ಗಿಂದ ನೋಡ್ತಾ ಇದ್ದೀರಾ, ಒಂದು ಶಾಲೆ ಆಲ್ರೆಡಿ ಇವತ್ತು ಓಪನ್ ಮಾಡಿಬಿಟ್ಟಿದ್ದಾರೆ. ಹೇಗೆ ಮಾಡಿದ್ರು ಅವರು? ಯಾವ ಧೈರ್ಯದಿಂದ ಮಾಡಿದ್ರು ಅವರು? ಏನು ಮಕ್ಕಳೇನ್ರೆ ಪ್ರಾಣ ಅಂದರೆ ಅವ್ರಿಗೇನು ಅಷ್ಟು ಚಲ್ಲಾಟ ಆಗ್ಬಿಟ್ಟಿದೆ ಅವ್ರಿಗೆ? ಯಾಕೆ ಒಂದು ಹೇಳ್ತಾರೆ, ನಮ್ಮ ಶಿಕ್ಷಣ ಸಚಿವರು ಹೇಳ್ತಾ ಇದ್ದಾರೆ, ನಾವು ಪೋಷಕರ ಒಂದು ಅಭಿಪ್ರಾಯವನ್ನು ತಗೊಂತೀವಿ ಅಂತ. ಏನು ಪೋಷಕರ ಅಭಿಪ್ರಾಯ ತಗೊಂಡವರು ಯಾವ ರೀತಿ ಡೇಟನ್ನು ಫಿಕ್ಸ್ ಮಾಡಿದ್ರು? ಫಸ್ಟ್ ಆಫ್ ಆಲ್ ಇವರು ಎಲ್ಲ ಡಿಸೈಡ್ ಆಗ್ಬಿಟ್ಟಿದೆ. ಇಂಥ ತಾರೀಕು ಈ ವರ್ಗ ಇಲ್ಲಿಂದ ಇಲ್ಲಿವರೆಗೂ ಶೂ ಓಪನ್ ಆಗಬೇಕು, ಇಲ್ಲಿಂದ ಇಲ್ಲಿವರೆಗೂ ಡಿಸೈಡ್ ಆಗಿತ್ತೋ ಇಲ್ವೋ, ಈಗಂತೂ ಚೇಂಜ್ ಆಯ್ತು. ಸರ್ಕಾರಕ್ಕೆ ಜನರ ಅಭಿಪ್ರಾಯ ಗೊತ್ತಾಗಿದೆ. ಇದರಲ್ಲಿ ಬಿಸ್ನೆಸ್ ಈ ಯೋಚನೆ ಏನಾದ್ರೂ ಹೆಂಗೆ ಬಂತು ಅಂತ. ಬಿಸ್ನೆಸ್, ನಥಿಂಗ್ ಬಟ್ ಬಿಸ್ನೆಸ್. ಒಂದೇ ಒಂದು ವಿಷಯ ನಾನು ಸ್ಪಷ್ಟಪಡಿಸ್ತೀನಿ ಇಲ್ಲಿ. ಇದು ಏನಾಗಿದೆ ಅಂದ್ರೆ, ಖಾಸಗಿ ಶಾಲಾ ಆಡಳಿತ ಮಂಡಳಿಯವರಿಗೆ ಈ ಒಂದು ಟೈಮಲ್ಲಿ ಪುಸ್ತಕದ ವ್ಯಾಪಾರ ಅರ್ಜೆಂಟಾಗಿ ಹಾಕಬೇಕು. ಯಾಕೆಂದರೆ ಇವತ್ತು ಬಹಳಷ್ಟು ಸ್ಪಷ್ಟವಾಗಿ ಸರ್ಕಾರ ಹೇಳಿದೆ. ಈವನ್ ನವೆಂಬರ್ 2019 ನಮ್ಮ ಕಮಿಷನರ್ ಆದ ಜಗದೀಶ್ ಅವರು ಒಂದು ಆರ್ಡರ್ ಮಾಡಿದ್ದಾರೆ, ಯಾವುದೇ ಕಾರಣಕ್ಕೂ ಪುಸ್ತಕ ವ್ಯಾಪಾರ ಶಾಲೆಯಲ್ಲಿ ಮಾಡಬೇಡಿ, ಹಾಗೇನಾರು ಆದರೆ ಅದಕ್ಕೆ BOನೇ ಜವಾಬ್ದಾರಿ ಅಂತ ಹೇಳಿದ್ದಾರೆ. ಇವ್ರು ಏನು ಮಾಡಿದ್ದಾರೆ ಅಂದರೆ, ತುಂಬ ಲಂಸಮಲ್ಲಿ ಪುಸ್ತಕ ತರಿಸಿ ಇಟ್ಟುಬಿಟ್ಟಿದ್ದಾರೆ. ಓಕೆ, ಇವ್ರಿಗೆ ಏನಂದ್ರೆ, ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಇಂದ ಏನಾರ 50% ಆಫ್ ದ ಕೋರ್ಸ್ ಕಮ್ಮಿ ಮಾಡಿಬಿಟ್ರೆ ಹೇಗೆ ಅದನ್ನ ವ್ಯಾಪಾರ ಮಾಡೋದು? ಪೋಷಕರು ಹೆಂಗೆ ಅದನ್ನು ಒಪ್ಕೊಂತಾರೆ? ಈ ಎಲ್ಲ ಕ್ವಶನ್ ಹಾಕ್ಬಿಟ್ಟು ಸರ್ಕಾರದ ಮೇಲೆ ಒತ್ತಡ ಹಾಕಿ ಲಾಬಿ ಮಾಡ್ತಿದ್ದಾರೆ ಅಂತ ನಾನು ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ನಮ್ಮ ಶಿಕ್ಷಣ ಸಚಿವರು ಸಹ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ನೇರವಾಗಿ ಹೇಳ್ತೀನಿ. ಯಾಕೆ ಅಂದರೆ, ಒಂದು ವೇಳೆ ಅವ್ರಿಗೆ ಇದು ಗೊತ್ತಿಲ್ಲ ಅಂದರೆ ಅವರ ಅಧಿಕಾರಿಗಳು ಅವರ ಮಾತನ್ನ ಕೇಳ್ತಾ ಇಲ್ಲ, ಅವರು ಅದನ್ನ ನಡೆಸೋದಕ್ಕೆ ಆಗ್ತಾ ಇಲ್ಲ ಅಂತ ನಾವು ತಿಳ್ಕೊಳ್ಳೋದು. ಅವ್ರು ಹೇಳೋದು ನಾವು ಕೊಟ್ಟಿರೋ ಡೇಟ್ನಲ್ಲಿ ಶಾಲೆ ಶುರು ಮಾಡ್ತೀವಿ ಅಂತ ಎಲ್ಲಿ ಹೇಳಿದ್ವಿ ನಿಮಗೆ? ಮತ್ತೆ ಹೆಂಗ್ ಸರ್ ಡೇಟ್ ಬಂತು? ಉದ್ದೇಶಿತ ದಿನಾಂಕಗಳು ಸರ್ಕ್ಯುಲರ್ ಹೇಳುತ್ತೆ, ಉದ್ದೇಶಿತ ದಿನಾಂಕಗಳವು. ಈ ದಿನಾಂಕದಂದು ಶಾಲೆ ಶುರು ಮಾಡೋದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂತ ಪೋಷಕರು ಹೇಳಿ ಅಂತಾರೆ. ಅದು ಹೇಗೆ ಪರ್ಟಿಕ್ಯುಲರ್ ಆಗಿ ಇಲ್ಲಿಂದ ಇಲ್ಲಿವರೆಗೂ ಆ ಮಕ್ಕಳನ್ನ ತಗೊಂಡು ಹೋಗ್ಬಿಟ್ಟು ಅದು 1ನೇ ತರಗತಿಯಿಂದ 3ನೇ ತರಗತಿ
ಹಾಗೆ ಒಂದೇ ಈ ತಾರೀಕು ಶುರು ಮಾಡ್ತೀವಿ ಅಂತ ಅದು ಹೇಗೆ ಸ್ಪಷ್ಟವಾಗಿ ಬಂತು ಅವ್ರಿಗೆ? ಅದು ಯಾರು ಕೊಟ್ಟಿದ್ದಾರೆ ಅವ್ರಿಗೆ? ಯಾಕೆ ಶಿಕ್ಷಣ ಸಚಿವರಿಗೆ ಗಮನಕ್ಕೆ ಬಂದೇ ಇಲ್ವಾ ಇದೆಲ್ಲ? ಬರ್ದಿರಾನೇ ಇಷ್ಟೊಂದು ದೊಡ್ಡ ಆರ್ಡರ್ ಆಗೋಯ್ತಾ ಕರ್ನಾಟಕ ಸರ್ಕಾರದಲ್ಲಿ? ಅವ್ರು ಏನ್ ಮಾಡ್ತಾ ಇದ್ರು ಶಿಕ್ಷಣ ಸಚಿವರು ಆ ಟೈಮಲ್ಲಿ? ಇಲ್ಲ, ಇದನ್ನ ಹೋಲ್ಡ್ ಮಾಡಿ ಫಸ್ಟ್ ಪೋಷಕರ ಅಭಿಪ್ರಾಯನ ತಗೋಣ. ಏನ್ ತಪ್ಪಿದೆ ಅದರಲ್ಲಿ? ಪೋಷಕರ ಅಭಿಪ್ರಾಯ. ಮಾಜಿ ಸಂಸದರು ಎಲ್ಲಾರ್ ಶಿವರಾಮೇಗೌಡ ಅವರು ನಮ್ಮ ಜಾಯ್ನ್ ಆಗಿದ್ದಾರೆ. ಶಿಕ್ಷಣ ಸಂಸ್ಥೆಗಳ ಮಾಲೀಕರು ಕೂಡ ಹೌದು, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಅಧ್ಯಕ್ಷರು ಕೂಡ ಹೌದು, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸುಪ್ರೀತ್ ಅವರೇ, ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಹೌದು ಇನ್ವೆಸ್ಟ್ಮೆಂಟ್ ಆಗಿರುತ್ತೆ, ಖರ್ಚುಗಳು ಇರುತ್ತೆ. ಯಾವ ಕ್ಷೇತ್ರಕ್ಕೆ ಲಾಸ್ ಆಗಿಲ್ಲ ಸರ್? ಯಾರು ಭಾಳ ಸುಖವಾಗಿದ್ದಾರೆ ಕೊರೋನಾ ಟೈಮ್ನಲ್ಲಿ? ಒಂದಷ್ಟು ಬರ್ಡನ್ಗಳನ್ನು ಹೊತ್ಕೋಬೇಕಾಗತ್ತಪ್ಪ. ಏನು ತೀರಾ ವಲಸೆ ಕಾರ್ಮಿಕರಿಗೆ ಬಂದಂಥ ಕಷ್ಟ ಶಿಕ್ಷಣ ಸಂಸ್ಥೆಗಳ ಮಾಲೀಕರಿಗೆ ಬಂದು ಒದಗಿದೆಯಾ? ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದ್ದೀರಿ ಸರ್? ಇಲ್ಲಿ ಯಾರು ಅರ್ಜೆಂಟ್ ಮಾಡ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ ಬರೋದಿಲ್ಲ. ಇಲ್ಲಿ ಏನಾಗಿದೆ ಅಂತಂದರೆ, ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಶಿಕ್ಷಣ ಏನು ಇಲಾಖೆ ಲಾಬಿ ತಗೊಂಡಿದ್ಯಾ ಮಾಡಿದ್ಯಾ ಅಂತ. ಸರ್, MHRD ಇಂದ ಒಂದು ನಾರ್ಮ್ಸ್ ಕಳಿಸಿದ್ರು. ಓಕೆ, ಎಲ್ಲಿಗೆ? ರಾಜ್ಯ ಸರ್ಕಾರಕ್ಕೆ. ಈ ತರ ಓಪನ್ ಮಾಡಬಹುದಾ ಶಾಲೆಗಳನ್ನ, ಪೇರೆಂಟ್ಸ್ ಅಭಿಪ್ರಾಯ ತಗೊಳ್ಳಿ ಅಂತ ಸೆಂಟರ್ ಇಂದ ಬಂದಿದ್ದಕ್ಕೋಸ್ಕರ ಶಿಕ್ಷಣ ಸಚಿವರು ಕೂಡ ತಗೊಂಡಿದ್ದಾರೆ ಅದನ್ನ. ಓಕೆ, ದಿನಾಂಕ ಸೆಂಟ್ರಲ್ ಇಂದ ಬಂದಿತ್ತಾ ಸರ್? ಸರ್, ದಿನಾಂಕಗಳ ಸೆಂಟ್ರಲ್ ಇಂದ ಬಂದಿದೆ? ದಿನಾಂಕಗಳು ಸೆಂಟ್ರಲ್ ಇಂದ ಬಂದಿಲ್ಲ. ಇಂಥ ದಿನಾಂಕಗಳು ಮಾಡಿದ್ರೆ ಸರಿ ಹೋಗುತ್ತಾ ಇಲ್ವಾ ಅನ್ನೋದನ್ನ ಬಗ್ಗೆ ಮಾತ್ರ ಮಾತಾಡಿದ್ರೆ ಹೊರತು ಅಭಿಪ್ರಾಯನ ತಗೊಂಡಿದ್ದಾರೆ. ಆಮೇಲೆ ಶಿಕ್ಷಣ ಸಂಸ್ಥೆಗಳು, ಎಲ್ಲ ಶಿಕ್ಷಣ ಸಂಸ್ಥೆಗಳು ಖಂಡಿತ ಬಿಸ್ನೆಸ್ ಆಗಿ ಯಾವುದು ನಡೀತಿಲ್ಲ ಸರ್. ಎಲ್ಲೋ ಕೆಲವೇ ಒಂದು 1 or 2% ಶಿಕ್ಷಣ ಸಂಸ್ಥೆಗಳು ಮಾತ್ರ ಬಿಸ್ನೆಸ್ ಮೋಟೋ ಇಟ್ಕೊಂಡು ನಡೆಸ್ತಾ ಇದ್ದಾರೆ. ಹೌದು, ದೇರ್ ಆರ್ ಸರ್ಟನ್ ಬ್ಲಾಕ್ ಶಿಪ್ಸ್, ವಿ ಆಲ್ಸೋ ಅಗ್ರಿ, ಬಟ್ ನಾಟ್ ವಿತ್ ಎವ್ರಿಬಡಿ. ನಿನ್ನೆ ಬೆಳಗ್ಗೆ ಕಂಡಾಗಿಂದ ನನಗೆ ಒಂದು ಫೋನ್ ಕರೆಗಳು ಬರ್ತಾ ಇದೆ ಅಂದ್ರೆ ಶಾಲೆಗಳ ಒಟ್ಟಾರೆ ಹೆಂಗೆ ನಡೀತಾ ಇವೆ ಅನ್ನೋದರ ಬಗ್ಗೆ. ಫೀಸ್ ಅಂತ ತಗೊಳ್ಳೋದೆಷ್ಟು, ಡೊನೇಷನ್ ಅಂತ ತಗೊಳ್ಳೋದೆಷ್ಟು, ಬುಕ್ಸ್ಗೆ ಅಂತ ತಗೊಳ್ಳೋದೆಷ್ಟು, ಈವೆಂಟ್ಸ್ಗೆ ಅಂತ ತಗೊಳ್ಳೋದೆಷ್ಟು, ಟ್ರಿಪ್ಗೆ ಅಂತ ತಗೊಳ್ಳೋದೆಷ್ಟು. ಸರ್, ಬೇಸಿಕಲಿ ದೇರ್ ಆರ್ ಅಬೌಟ್ 18 ರಿಂದ 22 ಸಾವಿರ ಬಜೆಟ್ ಇನ್ಸ್ಟಿಟ್ಯೂಷನ್ಸ್ ಈ ರಾಜ್ಯದಲ್ಲಿ ಕಾರ್ಯವಹಿಸ್ತಾ ಇದೆ ಸರ್. ಓಕೆ, ಬಜೆಟ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಇವಾಗ ಏನ್ ರನ್ ಆಗ್ತಾ ಇದೆ ಅದರಲ್ಲಿ ಸುಮಾರು 90% ಆಫ್ ದಿ ಇನ್ಸ್ಟಿಟ್ಯೂಷನ್ಸ್ ರನ್ ಮಾಡ್ತಾ ಇರೋರೆಲ್ಲ ಬೇಸಿಕಲಿ ದೇ ಆರ್ ಆಲ್ ಟೀಚರ್ಸ್ ಅಂಡ್ ದೇ ಬಿಕೇಮ್ ಅಕಾಡೆಮಿಷಿಯನ್ಸ್ ಅಂಡ್ ಎಜುಕೇಶನಿಸ್ಟ್ ಅಂತವರೇ ರನ್ ಮಾಡ್ತಾ ಇದ್ದಾರೆ ಹೊರತು ಎಲ್ಲ ಒಂದೇ ಸರ್ತಿ ಏನು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆ ವರ್ಡನ್ನ ಎಲ್ಲರ ಮೂತಿಗೂ ಮೆತ್ತಲಿಕ್ಕೆ ಆಗಲ್ಲ ಸರ್. ಇದು ಅಕ್ಷಮ್ಯ ಅಪರಾಧ. ಯಾಕಂದ್ರೆ ನಿಜವಾಗ್ಲೂ ಸೇವೆ ಸಲ್ಲಿಸ್ತಾ ಇರುವಂತವ್ರಿಗೂ ಅವಮಾನ ಆಗಬಾರ್ದು ಇಂಥ ಸಮಯದಲ್ಲಿ. ಶಿವರಾಮೇಗೌಡರು, ಕೊರೋನಾ ಸಮಯದಲ್ಲಿ ಕಟ್ಟ ಕಡೆಯದಾಗಿ ಸ್ಟಾರ್ಟ್ ಆಗಬೇಕಾದಂಥದ್ದು ಯಾವುದಾದ್ರೂ ಇದ್ರೆ ಅದು ಸ್ಕೂಲು ಸರ್. ಮಕ್ಕಳ ಪ್ರಾಣದ ವಿಷಯ ಅದು. ಎಲ್ಲ ಸರಿಯಾಗಿ ಎಲ್ಲ ವ್ಯವಹಾರಗಳ ಶುರುವಾಗಿ ಸೋಂಕಿತರ ಸಂಖ್ಯೆ ಇಳಿಮುಖವಾಗ್ತಾ ಇದೆ ಅಂದಾಗ ಶುರು ಮಾಡುವ ಬಗ್ಗೆ ಯೋಚನೆ ಮಾಡಬೇಕು. ಒಪ್ಕೊಳ್ತೀರಾ? ಇಲ್ಲ, ಏನಾಗಿದೆ ಅಂತ ಹೇಳಿದರೆ ನಿಜ. ಈಗ ಇವತ್ತು ಏನು ಕರೋನಾ ಲಾಕ್ಡೌನ್ ಓಪನ್ ಮಾಡಿದ ಮೇಲೆ ಏನು ಕರೋನಾ ಕಡಿಮೆ ಆಗ್ತಿತ್ತು ಅಂತ ಅನ್ಕೋತಿದ್ವೋ ಅದು ಹೆಚ್ಚಳವಾಗಿ ಇವತ್ತು ಕರೋನಾ ಬರ್ತಾ ಇದೆ. ಎಸ್, ಜನ ಆತಂಕ ಪಡ್ತಕ್ಕಂಥ, ಸರ್ಕಾರವೂ ಸಹಿತ ಆತಂಕ ಪಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಸಂದರ್ಭದಲ್ಲಿ ಯಾರು ಈ ಥರ ಹೇಳಿಕೆಗಳು ಕೊಟ್ಟರೋ ಅಥವಾ ಶಿಕ್ಷಣ ಸಚಿವರು ಜವಾಬ್ದಾರರೋ, ಸರ್ಕಾರ ಜವಾಬ್ದಾರರೋ, ಅಟ್ಲೀಸ್ಟ್ ಪೋಷಕರ ಜೊತೆ, ಸ್ಕೂಲ್ ನಡೆಸೋರ ಜೊತೆ, ಅವ್ರು ಯಾರೇ ಆಗಿರಲಿ, ನಮ್ಮ ಸ್ನೇಹಿತರು ಹೇಳ್ತಾ ಇದ್ದರು, ನನಗೆ ಕೇಳ್ಪಟ್ಟೆ, ನಾನು ಅವ್ರಿಗೂ ವಿನಂತಿ ಮಾಡ್ತೀನಿ, ಖದೀಮ್ರು ಎಲ್ಲ ಕ್ಷೇತ್ರದಲ್ಲೂ ಇದ್ದಾರೆ. ಅವ್ರು ಸ್ಕೂಲ್ ನಡೆಸೋರಲ್ಲಿ ಖದೀಮ್ರು ಇಲ್ಲ ಅಂತ ನಾನು ಹೇಳೋದಿಲ್ಲ. ಜನರಲೈಸ್ ಮಾಡೋದು ಬೇಕಾಗಿಲ್ಲ. ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಕ್ಕಂಥವರೆಲ್ಲ ದರೋಡೆಕಾರರು, ದುಡ್ಡು ಮಾಡ್ತಕ್ಕಂಥವ್ರು, ಎಲ್ಲದಕ್ಕೋಸ್ಕರ ದುಡ್ಡಿಗೆ ನಿಂತವ್ರು ಅಂತಕ್ಕಂಥ ಮಾತನ್ನು ನಾವ್ಯಾರೂ ಒಪ್ಪಕ್ಕೆ ರೆಡಿ ಇಲ್ಲ. ಅದಕ್ಕೆ ಬೇಕಾದ್ರೆ ಸಪ್ರೇಟಾಗಿ ಒಂದಿಷ್ಟು ಚರ್ಚೆ ಕರೀರಿ, ಅದನ್ನು ಚರ್ಚೆ ಮಾಡೋಣ. ಆದರೆ ಇವತ್ತಿನ ಪರಿಸ್ಥಿತಿನಲ್ಲಿ ಇವತ್ತು ಮಕ್ಕಳು ಇವತ್ತು ಹೇಳ್ತಾ ಇರೋದೇ ನೀವು ಇಡೀ ಡಾಕ್ಟ್ರುಗಳು ಹೇಳ್ತಾ ಇರ್ತಕ್ಕಂಥದ್ದು, ತಜ್ಞರು ಹೇಳ್ತಕ್ಕಂಥದ್ದು, ಚಿಕ್ಕ ಮಕ್ಕಳಿಗೆ ಮತ್ತು 60 ವರ್ಷದ ಮೇಲ್ಪಟ್ಟವರಿಗೆ ಕರೋನಾ ಜಲ್ದಿ ಬರ್ತದೆ ಅಂತಕ್ಕಂಥ. ಹೌದು, ಇಮ್ಯುನಿಟಿ ಕಡಿಮೆ ಇರುತ್ತೆ ಅಂತ. ಅದಕ್ಕೆ ಸ್ಕೂಲ್ ನಡೆಸೋದಷ್ಟು ಪ್ರಾರಂಭ ಮಾಡದೇ ಇದ್ರೂ ಆಗಲ್ಲ. ಅದೊಂದು ಕಡೆಗೆ ಅದು ಬೇರೆ ಚರ್ಚೆ. ಸ್ಕೂಲ್ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದಾಗ ಇಷ್ಟು ಜನ ಆಯ್ದ ಪೋಷಕರು, ಆಯ್ದ ಸ್ಕೂಲ್ ಶಾಲೆ ಮಾಲೀಕರು, ಈಗ ಉದಾಹರಣೆಗೆ ನನ್ನ 8 ಸ್ಕೂಲ್ಗಳು ಬೆಂಗಳೂರಲ್ಲಿ ನಡೀತಾವೆ. ನಿಜ ಹೇಳಬೇಕು ಅಂತ ಹೇಳ್ತೀನಿ ಕೇಳಿ, ಅಡ್ಮಿಷನ್ ಸಿಸ್ಟಮನ್ನು ಮಾತ್ರ ನಾವು ಸ್ಕೂಲಿಗೆ ತಂದಿದ್ದೀವಿ. ಎಷ್ಟು ಕಷ್ಟ ಇದೆ ಅವ್ರನ್ನೆಲ್ಲ. ಉದಾಹರಣೆಗೆ ಒಂದು ಚಾಮರಾಜಪೇಟೆಯಲ್ಲೇ ನನ್ನ ಸ್ಕೂಲ್ ಇರ್ತಕ್ಕಂಥದ್ದು, ಪಾದರಾಯನಪುರದಿಂದ 4 ಜನ ಅಟೆಂಡರ್ಗಳು ಕೆಲಸಕ್ಕೆ ಬರ್ತಾರೆ. ನಿಜಕ್ಕೂ ಹೇಳ್ತೀನಿ ಕೇಳಿ, ನಿದ್ದೆ ಬರೋದಿಲ್ಲ ನಮಗೆ. ಒಂದು ಸ್ಕೂಲ್ನಲ್ಲಿ ಏನಾದ್ರು ಒಂದು ಕರೋನಾ ಬಂದರೆ ಆ ಹುಡುಗನ ನೀವು ಕ್ವಾರಂಟೈನ್ ಮಾಡಬೇಕು, ಅವ್ರ ಫ್ಯಾಮಿಲಿ ಕ್ವಾರಂಟೈನ್ ಮಾಡಬೇಕು, ಟೀಚರ್ನ ಕ್ವಾರಂಟೈನ್ ಮಾಡಬೇಕು, ಎಂಟೈರ್ ಸ್ಕೂಲ್ನ ಕ್ವಾರಂಟೈನ್ ಮಾಡಬೇಕು.
ಇದು ಸ್ಕೂಲ್ ನಡೆಸೋದು ಅಂತ ಹೇಳಿದ ಕ್ಷಣಕ್ಕೇನೆ ಇಂಥ ಬಹಳ ಸಮಯದಲ್ಲಿ ಬೇಡ ಸರ್. ಅದನ್ನ ಹೇಳಿ. ಪೋಷಕರ ಅಭಿಪ್ರಾಯ ಏನ್ರಿ? ಶಾಲೆಗಳೇ ನೀವು ಅಭಿಪ್ರಾಯ No, 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 I'm sorry. ಇಲ್ಲಪ್ಪ ಕೇಳಿ, ಒಂದ್ ನಿಮಿಷ, ಅಜಿತ್, ಶುರು ಮಾಡಕ್ಕೆ ಅಂತ. ಅಜಿತ್ ಹೇಳಿ. ಅಲ್ಲಲ್ಲ, ಒಂದ್ ನಿಮಿಷ ಶಿವರಾಮೇಗೌಡ್ರೆ, ನೋಡಿ, ಕೇಳಿ. ಶಿವರಾಮೇಗೌಡ್ರೆ. ನಾನು ಒಂದ್ ನಿಮಿಷ ಓಕೆ ಕೇಳಿ. ಸ್ಕೂಲ್ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಸ್ಕೂಲನ್ನ ಯಾವ ಸ್ಕೂಲನ್ನ ಪ್ರಾರಂಭ ಮಾಡಬೇಕು. ಓಕೆ, ಬಹಳ ಇವತ್ತು ಎಕ್ಸಾಮ್ ಈ ಇದನ್ನ ಮೆಟ್ರಿಕ್ ಎಕ್ಸಾಮ್ಗೆ ಹೋಗ್ತಕ್ಕಂಥ ಹುಡುಗರುಗಳಿಗೆ 4ನೇ ತರಗತಿಯಿಂದಲೋ 1ನೇ ಭಾಳ ಮುಂದುವರೆದಿರ್ತಕ್ಕಂಥ ಹುಡುಗರುಗಳನ್ನ ವಯಸ್ಸಾಗಿರ್ತಕ್ಕಂಥ ಮಕ್ಳುಗಳು ಬರ್ತಕ್ಕಂಥವ್ರು ತಗೊಂಡ್ರು ಪರವಾಗಿಲ್ಲ. ಸಣ್ಣ ಮಕ್ಳುಗಳನ್ನ ಪ್ರಾರಂಭ ಮಾಡೋ ಪ್ರಶ್ನೆನೇ ಇಲ್ಲ. ಅದ್ರ ಎಲ್ರಿಗೂ ಅರ್ಥವಾಗ್ತಕ್ಕಂಥ ವಿಚಾರ ಅದು. ನಾನು ಹೇಳೋದು ಸಿಸ್ಟಮ್ ಉಳಿಬೇಕಲ್ಲ. ಈಗ ಉದಾಹರಣೆಗೆ ಎಲ್ಲನೂ ಸಹಿತ ಆನ್ಲೈನಲ್ಲೇ ಎಲ್ಲನೂ ಮಾಡೋಕ್ಕಾಗಲ್ಲ. 7ನೇ ತರಗತಿಯಿಂದ ಟ್ರಯಲ್ ಮಾಡಬೇಕಾಗಿತ್ತು. ಓಕೆ, 7ನೇ ತರಗತಿಯಿಂದಲೋ ಅಥವಾ 5ನೇ ತರಗತಿಯಿಂದಲೋ ಅಥವಾ ಈಗ ಆಲ್ಮೋಸ್ಟ್ ಈಗ ಸ್ಕೂಲ್ದು ರಿಲೇಟೆಡ್ ಎಲ್ರಿಗೂ ಏನ್ ಕನ್ಫ್ಯೂಷನ್ ಆಗ್ತಾ ಇದೆ. ನರ್ಸರಿ ಮಕ್ಕಳನ್ನ ಒಳಗೆ ಕಳಿಸ್ಬಿಡ್ತಾರೆ, ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 5th ಸ್ಟ್ಯಾಂಡರ್ಡ್ ಮಕ್ಕಳನ್ನ ಕಳಿಸ್ತಾರೆ. ಸರ್, ಶಿಕ್ಷಣ ಇಲಾಖೆ ಇನ್ನೂ ಒಂದು ಮಾಡ್ಬೋದಲ್ಲ. ಕಾಲೇಜ್ ಸ್ಟೂಡೆಂಟ್ಸು ಈಗ ಫಸ್ಟ್ ಇಯರ್ PUC ಅಥವಾ ಫಸ್ಟ್ ಇಯರ್ ಅಲ್ಲ ಸೆಕೆಂಡ್ ಇಯರ್ PUC, ಈಗ ಇನ್ನ ಫಸ್ಟ್ ಇಯರ್ ಇಂದ ಪಾಸ್ ಆಗಿರುವಂತ ಸೆಕೆಂಡ್ PUC ಮಕ್ಕಳಿದ್ದಾರೆ. ಕಾಲೇಜ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅನ್ನ ಸಣ್ಣ ಮಕ್ಕಳಿಗೆ ಹೇಳ್ಕೊಡೋದು ಬಹಳ ಕಷ್ಟ. ಆಗೋದೇ ಇಲ್ಲ. ಗೆಳೆಯನ್ನ ನೀನ್ ಮುಟ್ಟಬೇಡ, ನಿನ್ ಗೆಳೆಯನ್ನ ನೀನ್ ಮಾತಾಡ್ಸ್ಬೇಡ, ಮಾಸ್ಕ್ ಹಾಕೊಂಡೇ ಸಾಧ್ಯವೇ ಇಲ್ಲ. ಸರ್, ಹೈಯರ್ ಕ್ಲಾಸಸ್ ಇಂದ ಸ್ಟಾರ್ಟ್ ಮಾಡ್ತಾ ಬರ್ಲಿ. ಅದು ಏನು ಎಲ್ಲಾನು ಒಂದ್ ಕಡೆಯಿಂದ ಮಾಡೋದು ಬೇಡಿ. ಅಂತ ಮಕ್ಕಳನ್ನ ಯಾವಾಗ ಸರ್, ನನ್ನ ಪ್ರಶ್ನೆ ಯಾವಾಗ ಶುರು ಮಾಡಬೇಕು? ಅದನ್ನು ಚರ್ಚೆ ಮಾಡಬೇಕು. ಸೆಪ್ಟೆಂಬರ್ ಅಷ್ಟೊತ್ತಿಗೆ ಆಗಬಹುದು ಅಂತ. ಸೆಪ್ಟೆಂಬರ್ ನೀವು ಸೆಪ್ಟೆಂಬರ್ ಮಾಡಬೇಕಾದ್ರೂ ಅಜಿತ್ ಈಗಲೇ ಚರ್ಚೆ ಪ್ರಾರಂಭ ಆಗಬೇಕು. ಏನು ಒಂದು ಸ್ಕೂಲಿಗೆ ನೀವು ತಗೊಂಬಂದು ಮಕ್ಕಳನ್ನ ಅರ್ಧ ಮಕ್ಕಳನ್ನೇ ಕಳಿಸಿ ಏನು ಒಳಗೆ ಬಿಟ್ಬಿಡೋಕ್ಕಾಗತ್ತಾ? ಸ್ಯಾನಿಟೈಸ್ ಮಾಡಬೇಕು ಇಡೀ ಸ್ಕೂಲನ್ನ. ರೂಮ್ಗಳು ಸ್ಯಾನಿಟೈಸ್ ಮಾಡಬೇಕು, ಬಸ್ಗಳು ಸ್ಯಾನಿಟೈಸ್ ಮಾಡಬೇಕು, ಅಲ್ಲಿ ಬರ್ತಕ್ಕಂಥ ಸಿಬ್ಬಂದಿ ಸ್ಯಾನಿಟೈಸ್ ಮಾಡಬೇಕು. ಇಟ್ಸ್ ನಾಟ್ ಸೋ ಈಸಿ ಟು ಸೇ. ಶಿವರಾಮೇಗೌಡ್ರೆ, ನನಗೆ ಸಿಟ್ಟು ಬೇಜಾರಾಗಿದ್ದು ಯಾಕೆ ಅಂದರೆ, ಖಾಸಗಿ ಶಾಲೆಗಳ ಒಕ್ಕೂಟದ ಪ್ರತಿನಿಧಿಗಳು ಮಾತಾಡ್ತಾ ಇರುವಾಗ ನಾವು ಮಾಡಿಲ್ವಾ ಇನ್ವೆಸ್ಟ್ಮೆಂಟ್ ಅಂತ ಕೇಳ್ತಾರೆ. ಅಲ್ಲ, ನೀವು ಒಂದು ನಿಮಿಷ ಅಲ್ಲಲ್ಲ ಸರ್, ಒಂದೇ ನಿಮಿಷ ಶಿವರಾಮೇಗೌಡ್ರೆ, ನಾವು ಮಾಡಿಲ್ವಾ ಇನ್ವೆಸ್ಟ್ಮೆಂಟು? ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಬಿಲ್ಡಿಂಗ್ಗಳನ್ನ ಕಟ್ಟಿರ್ತೀವಿ, ಲಕ್ಷಾಂತರ ರೂಪಾಯಿ ಸಂಬಳ ಕೊಡ್ತೀವಿ. ನೀವು ಅಲ್ಲ, ಒಂದೇ ನಿಮಿಷ ಸರ್, ಒಂದೇ ನಿಮಿಷ ಸುಪ್ರೀತ್ ಅವರೇ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಬಿಲ್ಡಿಂಗ್ಗಳನ್ನ ಕಟ್ಟಿರ್ತೀವಿ, ಲಕ್ಷಾಂತರ ರೂಪಾಯಿ ಸಂಬಳ ಕೊಡ್ತೀವಿ. ನೀವು ಎಷ್ಟು ದಿವಸ ನೀವು ಇನ್ನೂ 8 ದಿವಸ ಸ್ಕೂಲ್ ಬಂದ್ ಮಾಡ್ಕೊಂಡಿರ್ತೀವಿ. ಒಂದೇ ನಿಮಿಷ ಸರ್, ಒಂದೇ ನಿಮಿಷ. ಬಂದಂತ ಬಂದ ವಾದವನ್ನು ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಆ ವಾದದಲ್ಲಿ ತಪ್ಪಿದ್ರೆ ತಪ್ಪು ಅಂತ ಹೇಳಿ ನೀವು ಎಷ್ಟು ದಿವಸ ಅಂತ ಸ್ಕೂಲ್ ಬಂದ್ ಒಂದೇ ನಿಮಿಷ ಸುಪ್ರೀತ್ ಅವರೇ, ಎಷ್ಟು ದಿವಸ ಅಂತ ಸ್ಕೂಲ್ ಬಂದ್ ಮಾಡ್ಕೊಂಡಿರ್ತೀರಿ? ಮಕ್ಕಳಲ್ಲಿ ಇಮ್ಯುನಿಟಿ ಬೆಳಿಬೇಕು ಅಂದ್ರೆ ಅವರು ಸ್ಕೂಲಿಗೆ ಬರಬೇಕು. ಕೊರೋನಾದ ಜೊತೆ ಬದುಕಬೇಕು ಅಂತ ಸರ್ಕಾರನೇ ಹೇಳ್ತಾ ಇದೆ. ಮಕ್ಕಳು ಬದುಕದ್ ಕಲ್ಕತ್ತಾರೆ. ಬಂದಂಥ ವಾದಗಳು ಸರಿವು. ಅದರ ಜೊತೆಗೆ ಇನ್ನೊಂದಷ್ಟು ದಿವಸ ಮಕ್ಕಳನ್ನ ನೀವು ಮನೆಯಲ್ಲೇ ಇಟ್ಕೊಂಡ್ರೆ ಮಕ್ಕಳ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಆದ್ದರಿಂದ ಸ್ಕೂಲ್ಗಳನ್ನ ಶುರು ಮಾಡಿ. ಈ ಆರ್ಗ್ಯುಮೆಂಟ್ಗಳು ಬಂದಿದ್ದು ಹೌದಾ? ಈ ಆರ್ಗ್ಯುಮೆಂಟ್ಗಳು ಬಂತ. ಅಜಿತ್ ಅವರೇ, ನನ್ನ ಒಂದೇ ಒಂದು ಕ್ವಶನ್, ಯಾವ ಸರ್ಕಾರ ಕೂಡ ನನ್ನ ಒಂದೇ ಒಂದು ಕ್ವಶನ್ ಇವರಿಗೆ, ಖಾಸಗಿ ಆಡಳಿತ ಮಂಡಳಿಯವರಿಗೆ, ಯಾವ ಸರ್ಕಾರ ಬಂದು ಇವ್ರ ಕಾಲಿಗೆ ಬಿದ್ದಿತ್ತು ಶಾಲೆ ಓಪನ್ ಮಾಡಿ ಅಂದ್ಬಿಟ್ಟು? ಇವರು ಸಾಮಾಜಿಕ ಕೆಲಸದಿಂದ ಇವರು ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿದ್ದಾರೆ. ಆಯ್ತಾ? ಏನಂತ ಹಾಕಿದ್ದಾರೆ ಇವರು? ನನಗೆ ಸಾಮಾಜಿಕ ಕಳ್ಕಳಿ ಇದೆ, ಈ ಸಮಾಜನ ನಾನು ಉದ್ಧಾರ ಮಾಡ್ತೀನಿ, ನಾನು ಟ್ರಸ್ಟ್ ರಚನೆ ಮಾಡ್ಕೊಂಡು ಇಲ್ಲಿ ನಾನು ಪ್ರಾಫಿಟ್ ಮಾಡ್ಕೊಳೋದಿಲ್ಲ ಅಂದ್ಬಿಟ್ಟು ಇವರು ಶಾಲೆ ಓಪನ್ ಮಾಡಿರೋದು. ಶಾಲೆಗಳು ಅಂದ್ರೆ ಎಲ್ಲಾ ಖಾಸಗಿ ಶಾಲೆಗಳು ಟ್ರಸ್ಟ್ ಅಂತ ಟ್ರಸ್ಟ್ ಇಂದಾನೆ ಮಾಡಿರೋದು. ಅವರು ಏನಂತ ಅಲ್ಲಿ ನೋ ಪ್ರಾಫಿಟ್ ನೋ ಲಾಸ್ ಅಂತ ಮಾಡ್ಬೇಕು ಅವರು. ಆಯ್ತಾ? ಇವರು ಏನ್ ಮಾಡ್ತಾರೆ ಇವಾಗ? ಈಗ ಬಂದ್ಬಿಟ್ಟು ಹೇಳ್ತಾರೆ ನನಗೆ 2 ತಿಂಗಳು ಸಂಬಳ ಕೊಡಕ್ಕಾಗಲ್ಲ ಅಂತ. 2 ತಿಂಗಳು ಸಂಬಳ ಕೊಡಕ್ ಆಗದಿರೋರು ಇವರು ಒಂದು ಟೀಚರ್ಸ್ ಗಳಿಗೆ ಯಾವ ಪುರುಷಾರ್ಥಕ್ಕೆ ಶಾಲೆ ನಡೆಸ್ತಾ ಇದಾರೆ ಸರ್? ಆಮೇಲೆ ಎಷ್ಟು ಶಾಲೆಗಳು ಮುಚ್ಚುತ್ತೆ ಅಂತ ನಾನು ನೋಡ್ತೀನಿ. ಆರು ತಿಂಗಳಲ್ಲಿ ಎಲ್ಲೆಲ್ಲಿ ಯಾವ ಬಿಸ್ನೆಸ್ ಎಫೆಕ್ಟ್ ಆಗಿದೆ ಅಂತ ತಗೊಂಡ್ಬರ್ತೀನಿ. ಎಷ್ಟು ಖಾಸಗಿ ಶಾಲೆಗಳು ಮುಚ್ಚುತ್ತೆ ಅಂತ ನಾನು ಕ್ವಶನ್ ಕೇಳ್ತೀನಿ. ನಿಮ್ ಪ್ರಕಾರ ಮುಚ್ಚೋದಿಲ್ಲ? ನಿಮ್ ಪ್ರಕಾರ ಮುಚ್ಚೋದಿಲ್ಲ ಸರ್? ಒಬ್ಬರು ಮುಚ್ಚೋದಿಲ್ಲ. ಅದೇ ನಡೀತಾ ಇದೆ ಸರ್.
ನಮಗೆ ಮಾತಾಡಕ್ಕೆ ವರ್ಷ ಯಾರು ಮಾತಾಡ್ಬೇಕು ಅವ್ರು ಮಾತಾಡಕ್ಕೆ ಅಭಿವೃದ್ಧಿ ಬಿಡಿ. ಮಾಡ್ಕೊಂಡ್ ಸರ್, ಅವರೊಂದು ಅಭಿಪ್ರಾಯ ವ್ಯಕ್ತ ಅಲ್ಲಲ್ಲ ಆಗಿದೆ. ಒಂದು ನಿಮಿಷ ಕೇಳಿ, ಅವ್ರದ್ದು ಅಭಿಪ್ರಾಯನ ರಾಜ್ಯದ ಅಭಿಪ್ರಾಯ ಅಲ್ಲ ಇದು. ಫಸ್ಟ್ ಆಫ್ ಆಲ್ ಪೋಷಕರ ಪ್ರತಿನಿಧಿ ನಿಜ ಇರ್ಲಿ, ಹಂಗಿದ್ರೆ ನಿಮ್ಮ ಅಭಿಪ್ರಾಯ ಖಾಸಗಿ ಶಾಲೆಗಳ ಅಭಿಪ್ರಾಯ ನನ್ನ ಆಗೋದಿಲ್ಲ. ಅಭಿಪ್ರಾಯ ಕೇಳಬೇಕು ಅಂತಲ್ಲ, ಕೇಳಿ. ನಾನೇನು ಹೇಳೋದು, ನನ್ನ ಶಾಲೆ ಪರವಾಗಿ ಹೇಳ್ತಾ ಇರೋದು, ಖಾಸಗಿ ಶಿಕ್ಷಣ ಸಂಸ್ಥೆಗಳ ಪರವಾಗಿ ನಾನು ಹೇಳೋದು, ನಾವ್ಯಾರು ಸಹಿತ ಖಾಸಗಿ ಶಿಕ್ಷಣ ಸಂಸ್ಥೆಯವರು ನಾವು ಸಂಬಳ ಕೊಡೋಕ್ಕಾಗೋದಿಲ್ಲ, ನಮ್ಮ ಕಷ್ಟ ನಮಗೆ ಗೊತ್ತಿದೆ, ಆದರೂ ನಾವೆಲ್ಲೂ ಹೋಗಿ ಎಕ್ಸ್ಪ್ಲೈನ್ ಮಾಡಿಲ್ಲ. ನಾವು ಸರ್ಕಾರದಲ್ಲಿ ಹೋಗಿ ಕೇಳಿಲ್ಲ ಸ್ಕೂಲ್ ನಡೆಸಬೇಕು ಅಂತೇಳಿ. ನೀವು ಯಾರನ್ನು ಕರೆದು ಕೂರಿಸಿ ಕೇಳಿದಿರೋ ನಮಗೆ ಗೊತ್ತಿಲ್ಲ. ಕೇಳಿ, ಸರ್ಕಾರನೂ ಸಹಿತ ಕೇಳಿ. ಸುರೇಶ್ ಕುಮಾರ್ ಅವರು ಸಹಿತ ಭಾಳ ಒಳ್ಳೆ ಇದು ಎಜುಕೇಷನ್ ಮಿನಿಸ್ಟ್ರು, 50 ಜನದ ಪಟ್ಟಿ ಹೇಳ್ತಾರೆ, ಒಬ್ಬರು ಸ್ಕೂಲ್ ನಡೆಸಿರೋರಿಲ್ಲ ಅಲ್ಲಿ, ಸ್ಕೂಲಿಗೆ ಸಂಬಂಧ ಇಲ್ಲದೆ ಇರ್ತಕ್ಕಂಥವ್ರ ಜೊತೆ ಚರ್ಚೆ ಮಾಡಿದ್ದೀವಿ ಅಂತಾರೆ. ನಾನೇನು ಹೇಳೋದು ನಿಮಗೆ ಅಂದರೆ, ನಾವ್ಯಾರೂ ಸಹಿತ ಸ್ಪಷ್ಟ ಮಾಡ್ತಾ ಇದ್ದೀನಿ, ರಾಜ್ಯದ ಜನ ನೋಡ್ತಾ ಇದ್ದಾರೆ, ತಪ್ಪು ಮಾಹಿತಿ ಜನಕ್ಕೆ ಹೋಗಬಾರ್ದು. ಖಾಸಗಿ ಶಿಕ್ಷಣ ಸಂಸ್ಥೆಗಳವರು, ಅದರಲ್ಲೂ ಈ ರಾಜ್ಯದಲ್ಲಿರ್ತಕ್ಕಂಥ CBSE ಆ್ಯಂಡ್ ICIC ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು, ನಾವ್ಯಾರೂ ಸಹಿತ ಹೋಗಿ ನೀವು ಸ್ಕೂಲನ್ನು ಮಾಡಿ ಪ್ರಾರಂಭ ಮಾಡಿ ಅಂತ ಕೇಳಿಲ್ಲ. ಇದನ್ನು ಸ್ಪಷ್ಟ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ಜನ ಅರ್ಥ ಮಾಡ್ಕೋಬೇಕು, ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಆದರೆ ಇದನ್ನು ನಾನು ಹೇಳೋದು, ಈಗ ನಾವು TV ನಲ್ಲಿ ಬರೋದನ್ನೇ ನೋಡಿದ್ದೀವಿ. 1ನೇ ತರಗತಿಯಿಂದ 5ನೇ ತರಗತಿವರೆಗೆ ಇಷ್ಟು ದಿವಸ ಇದೆಲ್ಲ ಚರ್ಚೆ ನೋಡ್ತಾ ಇದ್ದೀವಿ. ನೀವು ನಂಬ್ತಿರಿಲ್ವ, ನಾನೇ ಸುರೇಶ್ ಕುಮಾರ್ ಅವ್ರಿಗೆ ಮಾತಾಡಿದ್ದೀನಿ. ನೀವು ಇದನ್ನು ಇದೆಲ್ಲ TV ನೋಡ್ತಾ ಇದ್ದೀವಿ, ನಮಗೆ ಗಾಬರಿ ಆಗ್ತಾ ಇದೆ. ನೀವು ಸ್ಕೂಲ್ಗಳನ್ನ ನಿಲ್ಸಕ್ಕೂ ಆಗೋದಿಲ್ಲ. ಯಾರೋ ಒಬ್ರು ನಿಲ್ಸಿದ್ರೆ ಸ್ಕೂಲ್ ನಡೀತಾವೆ, ಯಾರೊಬ್ರು ಬೇಡ ಅಂದ್ರೆ ಬಿಡೋದಿಲ್ಲ. ಸಿಸ್ಟಮ್ ಉಳಿಬೇಕು. ನಮ್ಮ ಸುಪ್ರೀತ್ ಅವ್ರು ಹೇಳ್ದಂಗೆ ನೀವು 8, 9ನೇ ತರಗತಿನ ಪ್ರಾರಂಭ ಮಾಡಿ. ಯಾವಾಗ ನೀವು ಯಾವಾಗ ಮಾಡಿ, ನೀವು ಜುಲೈಗೆ ಮಾಡಿ, ಸೆಪ್ಟೆಂಬರ್ಗೆ ಮಾಡಿ, ಬೇಡ ಸರ್ಕಾರ. ಆಮೇಲೆ ಈಗ ಪೋಷಕರು ಅಭಿಪ್ರಾಯ ತಗೊಳ್ಳಿ, ನಮ್ಮ ಖಾಸಗಿ ಶಿಕ್ಷಣ ಸಂಸ್ಥೆಯವರ ಅಭಿಪ್ರಾಯ ತಗೊಳ್ಳಿ, ಸರ್ಕಾರವು ಕೈ ಜೋಡಿಸ್ಲಿ. ಒಟ್ಟಿನಲ್ಲಿ ಅನಾಹುತ ಆಗಬಾರ್ದು. ನಮ್ಮ ಜೊತೆಗೆ ಡಾಕ್ಟರ್ ರಮ್ಯಾ ಅವರು ಜಾಯಿನ್ ಆಗಿದ್ದಾರೆ, ಮಕ್ಕಳ ತಜ್ಞ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನೆನ್ನೆ ಒಂದು ಆಘಾತಕಾರಿಯಾದ ವಿಷಯ ನಮ್ಮ ಡಿಬೇಟಲ್ಲಿ ಬಂದ್ಬಿಡ್ತು. ನನಗೆ ಡಾಕ್ಟರ್ ಹತ್ರ ಮಾತಾಡೋ ತನಕ ಸಮಾಧಾನನೇ ಆಗಲ್ಲ ಅನ್ನುವಂಥ ಆಘಾತಕಾರಿ ವಿಷಯ. ಖಾಸಗಿ ಶಾಲೆಗಳ ಪ್ರತಿನಿಧಿಯೊಬ್ಬರು ಹೇಳಿದ್ರು, ಇನ್ನೊಂದು ತಿಂಗಳು 2 ತಿಂಗಳು, ಇನ್ನೊಂದು ಸ್ವಲ್ಪ ದಿವಸ ಮಕ್ಕಳು ಹೆಚ್ಚಾಗಿ ಮನೆಯಲ್ಲೇ ಉಳಿದ್ಬಿಟ್ರೆ ಅವರ ನರಮಂಡಲದ ಬೆಳವಣಿಗೆಯೇ ಕುಂಠಿತವಾಗಿ ಬಿಡುತ್ತೆ ಅಂತ. ಅವ್ರ ನರ್ವಸ್ ಸಿಸ್ಟಮೇ ಬೆಳೆಯೋದಿಲ್ಲ ಮಕ್ಕಳ ಮನೇಲಿ ಇದ್ರೆ ಇನ್ನೊಂದು ಸ್ವಲ್ಪ ದಿವಸ ಅಂತ. ಸರ್, ನಾವಿಷ್ಟೊಂದೆಲ್ಲ ಸ್ಕೂಲ್ ಬಗ್ಗೆ ಮಾತಾಡ್ತಿದ್ದೀವಲ್ಲ, ಫಸ್ಟು ಮಕ್ಕಳ ಮನಸ್ಸೇನು ನಡೀತಾ ಇದೆ ಸ್ಕೂಲ್ನ ಸೈಡ್ಗೆ ಹಾಕಿ. ಆ್ಯಕ್ಚುಲಿ ಸ್ಕೂಲ್ ಸ್ಟಾರ್ಟ್ ಆಗಬೇಕು, ಬಟ್ ಯಾವಾಗ ಅನ್ನೋದನ್ನು ದಟ್ ವಿಲ್ ಬಿ ಡಿಸೈಡೆಡ್ ಲೇಟರ್. ಮಕ್ಕಳು ಮನೇಲಿ 3 ತಿಂಗಳಿಂದ ಗೂಡಲ್ಲಿ ನಾವು ಕೂಡಾಕಿದ್ದೀವಿ. ಬರೀ ಮನೇಲಿ ಭಯ ಭಯ ಭಯ, ಮಕ್ಕಳಿಂದ ಕರೋನಾ ಬರುತ್ತೆ ಅಂತ ನಾವೇ TV ಮಾತಾಡಿದ್ದೀವಿ. ಮಕ್ಳಿಗೆ ಸಿಂಪ್ಟಮ್ಸ್ ಇರೋಲ್ಲ, ಬಟ್ ಮಕ್ಕಳಿಂದ ಸ್ಪ್ರೆಡ್ ಆಗುತ್ತೆ ದೊಡ್ಡವ್ರಿಗೆ ಅಂತಲೂ ಹೇಳಿದ್ದೀವಿ. ಬಟ್ ಮಕ್ಕಳ ಮನಸ್ಥಿತಿ, ಆ ಮನಸ್ಸಲ್ಲಿ ಏನು ನಡೀತಿದೆ ಅಂತ ನಾವು ತಿಳ್ಕೊಳಕ್ಕೂ ಪ್ರಯತ್ನ ಪಟ್ಟಿಲ್ಲ. ಮಕ್ಕಳನ್ನ ಸೈಡಲ್ಲಿ ಒಂದು ಕೋಳಿ ಕವಚ ಹಾಕ್ದಂಗೆ ಮನೇಲಿ ಕವಚ ಹಾಕಿದ್ದೀವಿ. ಸೆಕೆಂಡ್ ಥಿಂಗ್, ಫಸ್ಟೇ ಯಾಕೆ ಮಕ್ಕಳು ಸ್ಕೂಲಿಗೆ ಜಂಪ್ ಆಗಬೇಕು? ಒಂದು ಸ್ವಲ್ಪ ನೆಕ್ಸ್ಟ್ ಈಗ ಲಾಕ್ಡೌನ್ 8ಗೆ ಓಪನ್ ಏನಾಗುತ್ತೋ ಆವಾಗ ಸ್ವಲ್ಪ ಹೋಟೆಲ್ಸ್ಗಳು, ನಾನು ಹೋಟೆಲ್ಗೆ ಹೋಗಿ ಅಂತ ಹೇಳ್ತಾ ಇಲ್ಲ, ಸ್ವಲ್ಪ ಮಾಲ್ಗಳು ಒಂಚೂರು ಟ್ರಯಲ್ ನೋಡ್ಲಿ. ಈವನ್ ದೇರ್ ಇಸ್ ಮಕ್ಕಳು ನಮ್ಮ ಮಾಸ್ಕ್ ಹಾಕೊಂಡು ಓಡಾಡೋದು ನೋಡಿದ್ದಾರೆ, ಆ ಮಕ್ಕಳು ಮಾಸ್ಕ್ ಹಾಕೊಂಡು ಓಡಾಡೇ ಇಲ್ಲ. ಅಪ್ಪ ಅಮ್ಮ ಆಚೆ ಹೋಗೋದು ನೋಡಿದ್ದಾರೆ. ಮಕ್ಕಳು ಹೋಗ್ಲಿ ಅಂತಲ್ಲ, ಅಟ್ಲೀಸ್ಟ್ 1 ಶಾರ್ಟ್ ಡಿಸ್ಟೆನ್ಸ್, 3ನೇ ರೋಡಲ್ಲಿ ಯಾವುದೋ ಫ್ರೆಂಡ್ ಇದೆ, ಹೋಗಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಲೆಟ್ ದೆಮ್ ಗೆಟ್ ಯೂಸ್ ಟು ದಟ್ ಫಸ್ಟ್ ಅಂಡ್ ದೆನ್ ಜಂಪ್ ಟು ಸ್ಕೂಲ್. ಅವಾಗೇನಾದ್ರು ಡೈರೆಕ್ಟಾಗಿ ಸ್ಕೂಲ್ಗೆ ಹಾಕಿದ್ರೆ ಹೆಚ್ಚು ಕಮ್ಮಿ ಆದರೆ ಎಲ್ಲ ಬ್ಲೇಮು ಸ್ಕೂಲ್ ಮೇಲೆ ಬರುತ್ತೆ. ಇಲ್ಲೂ ಬರಲ್ಲ ಅಂತಲ್ಲ ಇನ್ಫೆಕ್ಷನು, ಗಾಳಿಲೂ ಕರೋನಾ ವೈರಸ್ ಇದೆ ಸರ್. ನೀವು ಬಸ್ ಕತ್ತಿಸ್ಬೇಕಾದ್ರೂ ಕರೋನಾ ವೈರಸ್ ಬರುತ್ತೆ. ಮನೇಲಿ ಮಕ್ಕಳು ಕಂಪ್ಯೂಟರ್, ಲ್ಯಾಪ್ಟಾಪ್ ಏನು ಆಟ ಆಡ್ತಿರುತ್ತೆ ಅದರಲ್ಲೂ ಇರುತ್ತೆ. ನಮ್ಮ ಪಾತ್ರೆಗಳು ನಾವು ಹಾಕೊಳ್ಳೋ ಚಿನ್ನದ ಓಲೆ ಮೇಲೂ ಬಂದು ಕೂತಿರುತ್ತೆ, ಮೆಟಲ್ಸ್ ಇರುತ್ತಲ್ಲ. ಸೊ ಹೌ ಯು ಕ್ಯಾನ್ ಅವಾಯ್ಡ್ ದಟ್? ಸೊ ಫಸ್ಟ್ ಮಕ್ಕಳನ್ನ ಆಚೆ ಒಂಚೂರು, ಐ ನೋ ಇಟ್ ಇಸ್ ರಿಸ್ಕಿ, ಐ ಶುಡಂಟ್ ಬಿ ಟೆಲ್ಲಿಂಗ್ ಬಿಫೋರ್ ಡಿಸ್ಕಸಿಂಗ್ ಅಬೌಟ್ ಈ ಸ್ಕೂಲ್ ಬಗ್ಗೆ ನಾವು ಕಚ್ಚಾಡೋದ್ರ ಮೊದಲು ಮಕ್ಕಳ ಮನಸ್ಥಿತಿ ಅಲ್ಲ ಸರ್, ನಾವುಗಳು ನಾವು ಚರ್ಚೆ ನಾವು ಚರ್ಚೆ ಮಾಡೋದ್ ಬದಲು ಮಕ್ಕಳನ್ನ ಒಂದು ಸ್ವಲ್ಪ ಹೊರಗಡೆ ಎಕ್ಸ್ಪೋಸ್ ಮಾಡಿ ನೋಡೋಣ. ಲೆಟ್ ಅಸ್ ಸಿ ಹೌ ದೇ ವಿಲ್ ಕ್ಯಾರಿ ವೈರಸ್. ಆ್ಯಕ್ಚುಲಿ ಅವ್ರಿಗಿದ್ದೇ ಇರುತ್ತೆ, ಯಾವ ಥರ ಸಿಂಪ್ಟಮ್ಸ್ ಏನಾದ್ರು ಡೆವಲಪ್ ಮಾಡ್ಕೊಳ್ತಾರ ನೋಡಿಕೊಂಡು ನಾವು ಸ್ಕೂಲಿಗೆ ಕಳಿಸೋದು ಉತ್ತಮ ಅಂತ. ಈವನ್ ನಾನು ಸುರೇಶ್ ಕುಮಾರ್ ಸರ್ ಜೊತೆ ನೆನ್ನೆ ಯಾವುದೋ ಚಾನಲಲ್ಲಿ ಮಾತಾಡಬೇಕಾದ್ರೂ ಹೇಳಿದೆ. ಈ ಸೆಡ್ ಇಟ್ಸ್ ಅ ವೆರಿ ನೈಸ್ ಪಾಯಿಂಟ್, ಬಟ್ ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್. ಬಟ್ ಮಕ್ಕಳನ್ನ ನಾವು ಸ್ಕೂಲಿಗೆ ಕಳಿಸ್ದೆ ಹೋದರೆ ಏನು ಡಿಸ್ಅಡ್ವಾಂಟೇಜ್ ಹೇಳ್ತೀನಿ ಸರ್. ಫಿಸಿಕಲ್ ಆಕ್ಟಿವಿಟೀಸ್ ಎಲ್ಲಿದೆ? ಮತ್ತೆ ಮಕ್ಕಳ ಸೋಷಿಯಲ್ ಇಂಟರಾಕ್ಷನ್ ಎಲ್ಲಿದೆ? ಒಬ್ರು ಮುಖ ಒಬ್ರು ನೋಡ್ತಾ ಇಲ್ಲ. ವೆನ್ ಯು ಕಮ್ ಟು 10th ಸ್ಟ್ಯಾಂಡರ್ಡ್ ಆ್ಯಂಡ್ 12th ಸ್ಟ್ಯಾಂಡರ್ಡ್ ದೇರ್ ಶುಡ್ ಬಿ ಸಮ್ ಹೆಲ್ತಿ ಕಾಂಪಿಟೇಷನ್.
ಮಾತಾಡ್ಕೋಬೇಕು. ಅವರು ಓದೋದು ಸ್ಟ್ರೆಸ್ ಇರುತ್ತೆ, ಆನ್ಲೈನಲ್ಲಿ ಓದ್ತಾ ಇರ್ತಾರೆ, ಸ್ಟ್ರೆಸ್ ಇರುತ್ತೆ. ಅಟ್ಲೀಸ್ಟ್ ನಾವು ಸ್ಕೂಲ್ ಸ್ಟಾರ್ಟ್ ಮಾಡಿದ್ರು ಹೈಸ್ಕೂಲ್ ಲೆವೆಲಲ್ಲಿ ಸ್ಟಾರ್ಟ್ ಮಾಡಿ ದೆನ್ ವಿ ಕ್ಯಾನ್ ಗೋ ಫಾರ್ ದ ಲಿಟಲ್ ಲೋವರ್ ಕ್ಲಾಸಸ್. ದಟ್ ಈಸ್ ವಾಟ್ ಐ ಫೀಲ್. ಬಿಕಾಸ್ ಅವ್ರಿಗೆಲ್ಲ ಸ್ವಲ್ಪ ಡಾಕ್ಟರ್ ರಮ್ಯ ಅವರೇ, ನೀವು ಹೇಳಿದ್ರಲ್ಲ ಸೋಷಿಯಲ್ ಇಂಟ್ರಾಕ್ಷನ್ ಇಲ್ಲ ಮತ್ತು ಫಿಸಿಕಲ್ ಆಕ್ಟಿವಿಟಿ ಇಲ್ಲ ಅಂತ, ಎರಡನ್ನು ಇಮಿಡಿಯೇಟ್ ಆಗಿ ಸ್ಕೂಲ್ನಲ್ಲೇ ಮಾಡಬೇಕು ಅಂತಲ್ಲ. ಹೌದು ಹೌದು ಬೋತ್ ಕ್ಯಾನ್ ಬಿ ಸ್ಟಾರ್ಟೆಡ್ ವಿತೌಟ್ ನನಗೆ ಖಾಸಗಿ ಶಿಕ್ಷಣ ಸಂಸ್ಥೆಯವರ ಮೇಲೆ ನಿಮ್ಮ ಕೆಂಗಣ್ಣೆ ಹಾಕಿ ನಾನು ಕೆಂಗಣ್ಣೆ ಅಂತ ಸರ್ ಇಂಥ ವಾದ ಮಾಡಿದ್ರಿ. ಶಿವರಾಮೇಗೌಡ್ರೆ, ಇದೇ ಸುವರ್ಣ ನ್ಯೂಸ್ ನಲ್ಲಿ ಖಾಸಗಿ ಶಾಲೆಗಳ ಖಾಸಗಿ ಯಾರು ಸರ್ 1,000 ಕೋಟಿ ಯಾಕೆ ಸರ್ ನಿಮ್ಮ ನ್ಯೂಸ್ ಅಲ್ಲಿ ಪತ್ರಿಕೆಗಳಲ್ಲಿ ನಮ್ಗೆ ಸಂಬಳ ಕೊಡಕ್ ಆಗ್ತಿಲ್ಲ ಟೀಚರ್ಸ್ಗೆ 1,000 ಕೋಟಿ ರಿಲೀಸ್ ಮಾಡ್ಕೊಡಿ ಅಂತ ಯಾರು ಸರ್ ಕೇಳಿದ್ರು? ಫೋನ್ ಒಂದು ಕಡೆ ಸರ್ಕಾರದ ಎಲ್ಲಾ ಬೆನಿಫಿಟ್ ಸರ್ಕಾರ ಫಂಡಿಂಗ್ ಕೊಡ್ಬೇಕು ಇವ್ರಿಗೆ. ನೀವು ಎಲ್ಲರೂ ಒಪ್ಕೊಳ್ಳೋದೇನಂದ್ರೆ ಈವನ್ ಎಜುಕೇಶನ್ ಇಸ್ ಲೈಕ್ ಉಳಿದೆಲ್ಲ ಬಿಸ್ನೆಸ್ ಗಳಂತೆ ಇದು ಕೂಡ ಒಂದು ಬಿಸ್ನೆಸ್ ಸರ್. ಅದನ್ನ ಆ ವಿಷಯದಲ್ಲಿ ಆಯ್ತು ಟ್ರಸ್ಟ್ ಹೆಸರಿನಲ್ಲಿ ರಿಜಿಸ್ಟ್ರೇಷನ್ ಮಾಡಿರ್ತೀರೋ, ಬರೆದು ಕೊಡ್ತೀರೋ ಸರ್. ಲೆಟ್ ಅಸ್ ಟಾಕ್ ಪ್ರಾಕ್ಟಿಕಲಿ ಸರ್. ನರ್ಸರಿಯಿಂದ 4th ಸ್ಟ್ಯಾಂಡರ್ಡ್ ಟೀಚರ್ಸ್ ಸರ್ ಎಲ್ಲಾ ಖಾಸಗಿ ಸಂಸ್ಥೆಗಳಲ್ಲೂ ಕೂಡ ಈಗ ಒಂದು 25-30 ವರ್ಷದಿಂದ ಸಂಸ್ಥೆ ನಡೀತಾ ಇದೆಯಲ್ಲ, ನರ್ಸರಿ ಟು 4th ಸ್ಟ್ಯಾಂಡರ್ಡ್ ಆ ಟೀಚರ್ಸ್ಗೆಲ್ಲ ಈ ಕೆಲಸ ಇಲ್ಲ. ಏನ್ ಮಾಡ್ಬೇಕು ಸರ್ ಆ ಟೀಚರ್ಸ್ ಎಲ್ಲ ಹಂಗಾರಿಗೆ? ಆಮೇಲೆ ಎಲ್ಲರೂ ಹೇಳ್ತಾರೆ ಖಾಸಗಿ ಶಿಕ್ಷಣ ಸಂಸ್ಥೆ ನೀವೆಲ್ಲ 20 ವರ್ಷದಿಂದ ನಡೆಸ್ತಾ ಇದ್ದೀರಿ, 30 ವರ್ಷದಿಂದ ನಡೆಸ್ತಾ ಇದ್ದೀರಿ, ನೀವು ಒಂದು 6 ತಿಂಗಳು ಇದನ್ನ ಸಂಬಳ ಕೊಡ್ಲಿಕ್ಕೆ ಆಗಲ್ವಂತ. ಸರ್ಕಾರನು 70 ವರ್ಷದಿಂದ ಸರ್ಕಾರ ನಡೆಸ್ತಿದೆಯಲ್ಲ ಸರ್, ಇಷ್ಟು ಬೇಗ ಯಾಕೆ ಲಾಕ್ಡೌನ್ ಓಪನ್ ಮಾಡಿದ್ದು? ಸರ್ಕಾರ ಯಾಕೆ ಲಾಸ್ ಆಯ್ತು ಸರ್ಕಾರಕ್ಕೆ? ಅಂದ್ರೆ ಅಲ್ಲ, ಟೋಟಲ್ ಲಾಕ್ಡೌನ್ ಎಷ್ಟು ದಿವಸ ಇರಬೇಕಾಗಿತ್ತು ಸರ್? ಎಷ್ಟು ದಿವಸ ಇರಬೇಕಾಗಿತ್ತು? ಸರ್ಕಾರ ಎಲ್ಲಾ ಖಾಸಗಿ ಸಂಸ್ಥೆಗಳು ಸರ್ ಎಲ್ಲ ಇರುತ್ತೆ ಸರ್. ನೀವು ಜನಸೇವೆ ಮಾಡೋದಕ್ಕೆ ಅಂತ ರಿಜಿಸ್ಟರ್ ಮಾಡಿಸ್ಕೊಂಡು ಬಂದಿದ್ದೀರಿ, ಜನಸೇವೆ ಮಾಡೋದಕ್ಕೆ ಅಂತ ರಿಜಿಸ್ಟರ್ ಮಾಡಿಸ್ಕೊಂಡು ಬಂದಿದ್ದೀರಿ. ಟ್ರಸ್ಟ್ ಹೆಸರಿನಲ್ಲಿದೆ. ಇಟ್ ವಾಸ್ ಅನ್ ಐ ಓಪನರ್ ಫಾರ್ ಮೀ. ಎಷ್ಟು ಶಾಲೆಗಳು ಮುಚ್ಚುತ್ತೋ ನಾವು ಕಾಯ್ತಾ ಇದೀವಿ, ನೋಡೋಣ. ಈ ಒಂದು ಲಾಕ್ಡೌನ್ ಇಂದ ಒಂದು ಶಾಲೆ ಮುಚ್ಚುತ್ತಾ ನಾವು ನೋಡೋಣ. ಯಾಕೆ ಗೊತ್ತಾ, ಇದು ಏನಾಗಿದೆ ಗೊತ್ತಾ ಸರ್, ಇವತ್ತು ಒಬ್ಬ ಮದ್ಯ ವ್ಯಸನಿಗೆ ಬೇಕಾದ್ರೆ ನಾವು ಮದ್ಯ ಕುಡಿಯೋದು ಬಿಡಿಸ್ಬಿಡ್ಬೋದು. ಈ ಲಾಬಿ ಎಷ್ಟಿದೆ ಅಂದ್ರೆ ನಮ್ಮ ಒಂದು ಜನರಿಗೆ ಸಿಗಲ್ಲ ಅಷ್ಟು ಲಾಬಿ ಇದೆ. ಪೋಷಕರ ಪರವಾಗಿರೋ ವಾದ ಅಲ್ಲ ಇದು.